ತತ್ವನ ಪರಿಪಾಲನೆ ಮಾಡದಿರಂತ ಪಾರ್ಟಿಗಳು ಒಂದೇ ಒಂದು ಪಾರ್ಟಿ ಮಾಡ್ತಾ ಇದೆ ಅಂದ್ರೆ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ. ಇವತ್ತಿಗೆ ನಿಮ್ ಕಣ್ಣೆದುರುಗಡೆ ಸಾಕ್ಷಿಯಾಗಿ ನಿಂತೈತೆ. ಎಲ್ಲಾ ಸರ್ಕಾರಗಳು ಬಂದಾಗ 33% ಮಹಿಳೆಯರಿಗೆ ಮೀಸಲಾತಿ ಕೊಡ್ತೀವಿ ಅಂತ, ಆದ್ರೆ ಯಾವ ಪಾರ್ಟಿಲೂ ಮೀಸಲಾತಿ ಇಲ್ಲ. ಇವತ್ತು ನಿಮ್ ಕಣ್ಮುಂದೆ ಗೆದ್ದು ಬಂದಿರಂತ ನನ್ನ ಅಕ್ಕ ತಂಗಿಯರು 33% ಅಲ್ಲಿ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಎಲ್ಲಾ ಜಾತಿ ಎಲ್ಲಾ ಜನಾಂಗದ ವರ್ಗದವರಿಗೆ ಗುರುತಿಸಿ ಟಿಕೆಟ್ ಕೊಟ್ಟು ನಿಮ್ ಮುಂದೆ ಗೆಲ್ಸಿ ನಿಲ್ಸೈತೆ. ಅದೇ ರೀತಿ ಒಂದೊಂದು ಪಾರ್ಟಿಗಳಲ್ಲಿ 20 ಲಕ್ಷ ಕೊಟ್ಟವ್ರಿಗೆ ಬಿ ಫಾರಂ ಐತೆ, 10 ಲಕ್ಷ ಕೊಟ್ಟವ್ರಿಗೆ ಬಿ ಫಾರಂ ಐತೆ. ಅದಾದ್ಮೇಲೆ ಅವರಿಂದ ಸಿಫಾರಸ್ ಲೆಟರ್ ತಗೊಬಂದ್ರೆ ಬಿ ಫಾರಂ ಅವ್ನು ಕೊಟ್ಟಿರೋ 20 ಲಕ್ಷಕ್ಕೂ ಗ್ಯಾರಂಟಿ ಇಲ್ಲ. ಇಲ್ಲಿ 20 ಲಕ್ಷ ಕೊಡಂಗಿಲ್ಲ, ಯಾರ್ದು ಗ್ಯಾರಂಟಿ ಇಲ್ಲ. ಕಾರ್ಯಕರ್ತರ ತೀರ್ಮಾನನೇ ಅಂತಿಮ ತೀರ್ಮಾನ. ಇವತ್ತಿನ ದಿವಸದಲ್ಲಿ ನಾನು ನಗರ ಪಾಲಿಕೆ ಸದಸ್ಯನಾಗಿರ್ಬೋದು, ಮುಂದಿನ ದಿನಗಳಲ್ಲಿ ನಮ್ಗೆ ಅವಾರ್ಡ್ ಸಿಕ್ಕಿಲ್ಲ ಅಂದ್ರೂ ನಮ್ಗೆ ವಾರ್ಡ್ ನಿಂತ್ಕೊಳ್ದೇ ಇರೋಂಥ ಸಂದರ್ಭದಲ್ಲಿ ನಾವು ಯಾವುದೇ ಕಾರಣಕ್ಕೂ ಯಾವುದೇ ಪಕ್ಷಕ್ಕೆ ನಾವು ಬೆಂಬಲ ಇಲ್ಲ. ಇರೋವರೆಗೂ ನಾವು ಚಿರಋಣಿಯಾಗಿ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದಲ್ಲೇ ನಿಮ್ಮ ಕಾರ್ಯಕರ್ತರ ಮಧ್ಯದಲ್ಲಿ ನಾನು ಒಬ್ಬ ಕಾರ್ಯಕರ್ತನಾಗಿ ಬೆಳೆಯಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಎಸ್ಡಿಪಿ. ದೀನ ದಲಿತರ ಆಶಾ ಕಿರಣ, ದೀನ ದಲಿತರ ಆಶಾ ಕಿರಣ.